ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಕಡೆಯಿಂದ ಸರಿಯಾಗಿ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ದಯವಿಟ್ಟು ನಿಮ್ಮಲ್ಲೊಂದು ರಿಕ್ವೆಸ್ಟು, ವಿಡಿಯೋಗೆ ಮರೀದೆ ಒಂದು ಲೈಕ್ ಮಾಡಿ. ವಿಡಿಯೋ ಶಾರ್ಟ್ ಆಗಿರುತ್ತೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದೇ ರೀತಿ ತುಂಬ ಜನ ನೋಡ್ತಾ ಇದ್ದೀರಾ, ಅವರು ತುಂಬ ಥ್ಯಾಂಕ್ಸ್. ಹುಡುಕಿ ನೋಡ್ತಾ ಇದ್ದೀರಾ ಚಾನಲನ್ನು, ತುಂಬ ಥ್ಯಾಂಕ್ಸ್. ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಇನ್ನೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಜೆನ್ಯೂನ್ ಆಗಿ ನಿಮಗೆ ಅಪ್ಡೇಟನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಆ ಸಬ್ಸ್ಕ್ರೈಬ್ ಬಟನ್ನು ಫ್ರೀಸ್ ಆಗಿದೆಯೋ ಏನೋ ನನಗೊಂದೂ ಗೊತ್ತಾಗ್ತಾ ಇಲ್ಲ ಗುರು. ಅದನ್ನು ಸ್ವಲ್ಪ ನೀವು ಮನಸ್ಸು ಮಾಡಿ ಅದನ್ನು ಒತ್ತಿದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹ್ಯಾಪಿ ಆಗ್ತೀನಿ. ಅಪ್ಡೇಟು ತಿಳ್ಕೊಂಡು ನೀವು ಹ್ಯಾಪಿ ಆಗ್ತೀರಾ. ಜೆನ್ಯೂನ್ ಅಪ್ಡೇಟ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಬುಧವಾರ ಇಲ್ಲ ಗುರುವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಆ ಅಪ್ಡೇಟ್ ಕೂಡ ನಿಮಗೆ ಬೇಗ ಬರುತ್ತೆ ಗುರು. ಈಗ ಎಲಿಮಿನೇಷನ್ ಅಪ್ಡೇಟ್ ಬಂದಿದೆ. ಈ ಎಲಿಮಿನೇಷನ್ ಫೇರಾ ಅನ್ಫೇರ್ ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ಈ ಬಿಗ್ ಬಾಸ್ ಸೀಸನ್ನಲ್ಲಿ ಇಲ್ಲಿವರೆಗೂ ಬಂದು ಯಾರೇ ಎಲಿಮಿನೇಟ್ ಆಗಿ ಆಚೆ ಹೋದ್ರು ಕೂಡ ಒಂದು ಸ್ವಲ್ಪ ಬೇಜಾರಾಗುತ್ತೆ ಗುರು. 100 ಡೇಸ್ ಇದ್ದು ಮನೆಯಲ್ಲಿ ಎಲಿಮಿನೇಟ್ ಆಗಿ ಆಚೆ ಹೋಗೋದು ಅಂತಂದರೆ ಸ್ವಲ್ಪ ಬೇಜಾರಿನ ಸಂಗತಿ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸೆಪ್ಟ್ ಕ್ಯಾಪ್ಟನನ್ನು ಬಿಟ್ಟು ಉಳಿದಿರೋ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ನಾಮಿನೇಷನ್ಸ್ಗೆ ಬಂದಿದ್ದರು. ಅದರಲ್ಲಿ ಹೈಯೆಸ್ಟ್ ಸ್ವಲ್ಪ ಚೆನ್ನಾಗಿ ಓಟ್ಗಳು ಬಂದಿದ್ದು ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಇವ್ರಿಗೆ ಓಟ್ಗಳು ಚೆನ್ನಾಗಿ ಬಂದಿತ್ತು. ನಾನು ಲಾಸ್ಟ್ 2 ಡೇಸ್ ಬ್ಯಾಕೆ ವಿಡಿಯೋ ಮಾಡಿ ವೋಟಿಂಗ್ ಬಗ್ಗೆ ನಿಮಗೆ ತಿಳಿಸಿದ್ದೆ. ಈಗ ಉಳಿದಿರೋ 4 ಜನ ಕೂಡ ಬಾಟಮ್ 4 ಅಂತ ಹೇಳ್ಬೋದು, ಬಾಟಮ್ 4ಅಲ್ಲಿ ಇದ್ದರು. ಈಗ ಎಲಿಮಿನೇಟ್ ಆಗಿ ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇರೋದು ಬೇರೆ ಯಾರೂ ಅಲ್ಲ, ರಾಶಿಕಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಒಳ್ಳೆ ಟಾಸ್ಕ್ ಕ್ವೀನ್ ಅಂತ ಹೆಸರು ತಗೊಂಡಿದ್ರು. ಅನ್ಫಾರ್ಚುನೇಟ್ಲಿ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.